ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಊರಿಗೆ ಹೊರಟಿದ್ವಿ. ಊರು ಬಂದಾದಮೇಲೆ ಒಂದು 3-4 ದಿನಕ್ಕೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ಮನೆದು ಸ್ವಲ್ಪ ಮಾತಾಡೋದಿತ್ತು. ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡೋಣ, ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟು ಮನೆ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾತಾಡೋಣ ಅಂತ ಊರಿಗೆ ಹೋಗಿದ್ವಿ. ಹಾಗೆ ಅವತ್ತೊಂದಿನ ಅಲ್ಲೇ ಉಳ್ಕೊಂಡ್ವಿ ನಾವು. ಯಾಕಂದರೆ ನಾವು ಹೋಗಿದ್ದೇನೆ ಲೇಟಾಗಿ ಹೋಗಿತ್ತು. ಆ ಕಡೆಯಿಂದ ಬರೋ ಅಷ್ಟರೊಳಗೆ ಕತ್ಲೆ ಆಗೋಯಿತು. ಇನ್ನು ಅಣ್ಣವ್ರು ಯಾರೂ ಇರಲಿಲ್ಲ, ಅವರು ಬೇರೆ ಕಡೆ ಏನೋ ಕೆಲಸ ಅಂತ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ಕೂಡ ಸಂಜೆ ಆಗೋಯಿತು. ಇನ್ನು ನಮ್ಮ ಅಣ್ಣನ ಮಗಳು, ಅವಳು ಕೂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು. ಅವಳು ಕೂಡ ಅವತ್ತು ರಜೆ ಇತ್ತು ಅಂತ ಬಂದಿದ್ಲು. ನಾಯಿಗಳು ನೋಡ್ತಾ ಇರ್ಬೋದು ಯಾವ ಥರ ಸುತ್ತುವರಿತಿದ್ದಾವೆ ಅಂತ. ಅಪರೂಪಕ್ಕೆ ನೋಡಿರೋ ಥರ ಆಡ್ತಾ ಇದ್ದಾವೆ. ಮೂಕು ಪ್ರಾಣಿಗಳು ತೋರಿಸೋ ಅಂಥ ಪ್ರೀತಿ ಮನುಷ್ಯರೇ ತೋರಿಸಲ್ವೇನೋ, ಅಷ್ಟು ಪ್ರೀತಿ ತೋರಿಸ್ತಾವವು. ಅವಳು ಬಂದಮೇಲೆ ಅವಳನ್ನು ಬಿಡಲೇ ಇಲ್ಲ. ಆ ಥರ ಒಂದಕ್ಕೊಂದು ಕಚ್ಚಾಡಿಕೊಂಡು ನಾ ಮುಂದು ತಾ ಮುಂದು ಅಂತ ಹೋಗ್ತಾಯಿದ್ವು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇಂಥದ್ದೆಲ್ಲ ನೋಡೋಕ್ಕೆ ಖುಷಿ ಅನಿಸುತ್ತೆ. ಕೆಲವೊಂದೊಂದು ಸಲ ಮನುಷ್ಯರೇ ನಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಡ್ತವೆ. ಆದರೆ ಪ್ರಾಣಿಗಳು ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ನಾವೆಷ್ಟು ಕೊಟ್ಟಿರ್ತೀವಿ ಅದಕ್ಕೆ ದುಪ್ಪಟ್ಟು ಕೊಡ್ತವೆ. ಅದೇ ಪ್ರಾಣಿಗಳ ಗುಣ. ಊರಿಗೆ ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಒಂದಿನ ಸ್ಟೇ ಆಗಿಬಿಟ್ಟು ಮತ್ತೆ ಮಾರನೇ ಬೆಳಗ್ಗೆ ಒಂದು 7 ಗಂಟೆಗೆ ಹೊರಟ್ವಿ. ಭಾನುವಾರ ಅವ್ರಿಗೆ ಡ್ಯೂಟಿಗೆ ಹೋಗೋದಿತ್ತು. ಅವತ್ತೇ ಅವರು ಡ್ಯೂಟಿಗೆ ಜಾಯಿನ್ ಆಗೋದಿತ್ತು. ಹತ್ರ ಆಗಿರೋದ್ರಿಂದ ನೈಟು ಹೋಗ್ತೀನಿ ನಾನು. ಭಾನುವಾರ ನೈಟ್ ಹೋಗ್ತೀನಿ. ಸೋಮವಾರ ಬೆಳಗ್ಗೆಗೆ ನನಗೆ ಡ್ಯೂಟಿಗೆ ರಿಪೋರ್ಟ್ ಕೊಡಲಿಕ್ಕೆ ಸರಿಯಾಗುತ್ತೆ ಅಂತಂದರು. ಎಷ್ಟು ಬೇಗ ದಿನ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಹೇಗೋ ಹಬ್ಬಕ್ಕಾದ್ರೂ ಜೊತೆಗಿದ್ರಲ್ಲ, ಅದೇ ಒಂದು ಖುಷಿ ಆಯಿತು. ಬಟ್ ನಮ್ಮದು ಕೆಲಸನೂ ಕೂಡ ಆಯಿತು 1-2 ದಿನದಲ್ಲಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾವು ಒಂದು 10 ಗಂಟೆ ಅಷ್ಟರೊಳಗೆಲ್ಲ ಬಂದ್ವಿ. ಬೆಳಗ್ಗೆನೇ ಬೇಗ ಹೊರಟಿರೋದ್ರಿಂದ 10 ಗಂಟೆ ಅಷ್ಟರೊಳಗೆ ಮನೆಗೆ ಬಂದ್ವಿ. ನಾನು ಅವ್ರಿಗೋಸ್ಕರ ಏನಾದರೂ ಮಾಡೋಣ ಅಂದ್ಬಿಟ್ಟು ಹಾಗೆ ಮಂಡಕ್ಕಿ ತೊಗೊಂಬಂದಿದ್ದೆ ಊರಿಂದ. ಒಗ್ಗರಣೆಗೆ ಹಾಕಿ ಚಟ್ನಿ ಪುಡಿ ಮಾಡಿ, ಮನೇಲಿ ದೇವ್ರದ್ದು ಕಾಯಿ ತುಂಬ ಇತ್ತು. ಹಾಗಾಗಿ ಕಾಯಿ ಮಿಠಾಯಿ ಮಾಡೋಣ ಬರ್ಫಿ ಥರ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡೆ. ಅಷ್ಟರೊಳಗೆ ಅವರೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ರು. ಬರೋದು, ಬಟ್ಟೆಗಳನ್ನೆಲ್ಲ ತೆಗಿಯೋದು ಮತ್ತು ತೊಳೆಯೋದು, ಪ್ಯಾಕ್ ಮಾಡೋದು, ಬರೀ ಇದೇ ಆಗೋಗ್ಬಿಡುತ್ತೆ. ನಾನಂತೂ ಅವರ ಬಟ್ಟೆಗಳನ್ನ ತೆಗೆದ್ಬಿಟ್ಟು ಬೀರಲ್ಲಿ ಇಡೋದೇ ಇಲ್ಲ. ಅದು ಹೇಗಿರುತ್ತೆ ಹಾಗೇ ಅಲ್ಲೇ ಒಂದು ದಿವಾನ್ ಕಾಟ್ ಮೇಲೆ ಜೋಡಿಸ್ಬಿಡ್ತೀನಿ. ಇಲ್ಲಾಂದರೆ ತೊಳೆದ್ಬಿಟ್ಟು ಸೂಟ್ಕೇಸ್ ಒಳಗಡೆ ಹಾಕ್ಬಿಡ್ತೀನಿ. ಅವ್ರಿಗೆ ಯಾವ್ದು ಬೇಕು ಅದು ತಗೊಳ್ಳಿ ಅಂದ್ಬಿಟ್ಟು. ಎಷ್ಟು ಸಲ ಎತ್ತಿಡೋದು, ಮತ್ತು ಇನ್ನೊಂದು ವಾರ 15 ದಿನಕ್ಕೆಲ್ಲ ತೆಗಿಯೋದು. ಅದು ಎಷ್ಟು ಬೇಗ ಅವ್ರು 1 ತಿಂಗಳು ರಜಕ್ಕೆ ಬಂದ್ರೂ ಅಷ್ಟೇ, ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟರೊಳಗೆ ರಜೆ ಮುಗ್ದೋಯ್ತೇನೋ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಬೇಗ ರಜೆ ಹೋಗ್ತಾನೆ ಇರುತ್ತೆ. ಇನ್ನು ಊರಲ್ಲಿ ಒಂದು ಏನೋ ಫಂಕ್ಷನ್ ಕೂಡ ಇತ್ತು. ಅವ್ರಿಗೂ ಕೂಡ ಅವರು ದೊಡ್ಡಮ್ಮ ಇನ್ವೈಟ್ ಮಾಡಿದರು ಬರಬೇಕು ಅಂತ. ಆದರೆ ಅವತ್ತೇ ಅವರು ಡ್ಯೂಟಿಗೆ ಹೋಗೋದಿತ್ತು. ಪಾಪ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಕೆಲವೊಂದೊಂದು ಸಲ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ನಾವು ಅಂದ್ಕೊಂಡಿರೋ ಕಡೆ ಹೋಗೋಕ್ಕಾಗಲ್ಲ. ನಮಗೆ ಬೇಕಾಗಿರೋರು ಕರೆದಿರೋ ಹತ್ರ ನಮಗೆ ಹೋಗೋಕ್ಕಾಗಲ್ಲ ಅಂದಾಗ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಆದರೆ ಏನೂ ಮಾಡೋಂಗಿಲ್ಲ. ಅವರು ಕೆಲಸ ಇರೋದೇ ಅದೇ ಥರ ಆಗಿರೋದ್ರಿಂದ ಅವ್ರು ಏನೇ ಫಂಕ್ಷನ್ ಇರಲಿ, ಏನಾದರೂ ಪ್ರೋಗ್ರಾಮೇ ಇರಲಿ, ಅಥವಾ ಏನಾದರೂ ಒಂದು ಕೆಟ್ಟದ್ದು ಒಳ್ಳೇದು ಏನೇ ಇದ್ರೂ ಅವರು ಡ್ಯೂಟಿಗೆ ಹೋಗಲೇಬೇಕಾಗುತ್ತೆ. ಮಾಮೂಲಿ ಕೆಲಸಗಳಾಗ್ಬಿಟ್ರೆ ಅಟ್ಲೀಸ್ಟ್ ಜಗಳ ಮಾಡಿನೋ ಏನೋ ಒಂದು ರಿಕ್ವೆಸ್ಟ್ ಮಾಡಿಕೊಂಡು 1 ದಿನ 2 ದಿನ ರಜಾ ಕೇಳ್ಬಿಡ್ಬೋದು. ಆದರೆ ಇವ್ರದ್ದು ಆ ಥರ ಅಲ್ವೇ ಅಲ್ಲ, ಹೋಗಲೇಬೇಕಾಗುತ್ತೆ. ಸೊ ಹಾಗಾಗಿ ಪಾಪ ಅವರು ಬೇಜಾರು ಮಾಡಿಕೊಂಡ್ರು. ಮತ್ತು ನಮ್ಮೂರು ಜಾತ್ರೆನೂ ಕೂಡ ಅವತ್ತೇ ಇತ್ತು. ನಾನು ಜಾತ್ರೆ ವಿಡಿಯೋನೂ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ನಾನು ಭಾನುವಾರ ಅವರನ್ನು ಕಳಿಸ್ಬಿಟ್ಟು ಸೋಮವಾರ ನೈಟು ನಾನು ಊರಿಗೆ ಹೋಗಿದ್ದು ಜಾತ್ರೆಗೆ ಅಂತ. ಮತ್ತೆ ಬರೋದು. ನನಗೂ ಅಷ್ಟೇ ಜರ್ನಿ ಮಾಡಿ ಸಿಕ್ಕಾಪಟ್ಟೆ ಬೋರ್ ಹಿಡ್ದು ಹೋಗ್ಬಿಟ್ಟಿದೆ. ಇವಾಗೆಲ್ಲ ಒಂದು 20 ದಿನದಿಂದ ಯಾವ ಜರ್ನಿನೂ ಮಾಡದೇ ಇರೋ ಥರ ಇದ್ದೆ. ಮತ್ತು ಅದೇ ಜರ್ನಿ ಮಾಡೋದು ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ. ಏನಿಲ್ಲ ಅಂದರೆ ಒಂದು 5-6 ಅವರ್ ಜರ್ನಿ ಆಗುತ್ತೆ ನಮ್ಮೂರಿಗೆ ಹೋಗೋದು. ಈ ಟ್ರಾಫಿಕಲ್ಲಂತೂ ಓಡಾಡೋದು ಅಂದರೆ ಇನ್ನೂ ಬೇಜಾರಾನೆ. ಆದರೆ ಏನು ಮಾಡೋದು, ಇವಾಗ ತುಂಬ ವರ್ಷ ಆಗಿತ್ತು ನಾನು ಜಾತ್ರೆಗೆ ಹೋಗೇ ಇಲ್ಲ. ಒಂದು 4-5 ವರ್ಷನೇ ಆಗಿತ್ತು ಅಂದ್ಕೋತೀನಿ, ಹೋಗೇ ಇರಲಿಲ್ಲ. ಈ ಸಲ ದೇವಸ್ಥಾನ ಕಟ್ಟಿಸ್ತಿರೋದ್ರಿಂದ ಸಿಂಪಲ್ಲಾಗಿ ಜಾತ್ರೆ ಮಾಡ್ತಾಯಿದ್ದೀವಿ ಬನ್ನಿ ಅಂತ ನಮ್ಮ ಅಣ್ಣವ್ರು ಹೇಳಿದ್ರು. ಆದರೆ ಊರಿಗೆ ಉಳ್ಕೊಳ್ಳೋಕ್ಕಾಗಲೇ ಇಲ್ಲ. ಸೊ ನಾನಾದ್ರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಮತ್ತು ಅವ್ರನ್ನ ಆ ಕಡೆ ಕಳಿಸ್ಬಿಟ್ಟು ಕಸ ಗುಡಿಸೋದು, ಕ್ಲೀನ್ ಮಾಡ್ಕೊಳ್ಳೋದು ಅವೆಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು, ಮೊದಲೇ ನೈಟ್ ಜರ್ನಿ ಬೇರೆ ಅಲ್ವಾ. ಸೊ ಒಂಥರ ಭಯ ಏನೇನೋ ಇರುತ್ತೆ. ಯಾವ್ಯಾವುದೋ ಶಾಸ್ತ್ರ ಅವು ಇವು ಎಲ್ಲ ನಂಬ್ಕೊಂಬಿಟ್ರೆ ಇದೇ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅವರು ಫ್ರೆಶ್ ಅಪ್ ಆಗೋ ಅಷ್ಟರೊಳಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಮತ್ತು ಅವ್ರದ್ದು ಬಸ್ ಇದ್ದಿದ್ದು 9 ಗಂಟೆಗೆ. ಅಷ್ಟರೊಳಗೆ ಏನಾದ್ರೂ ಒಂದು ಸ್ವಲ್ಪ ಅವರಿಗೆ ಊಟಕ್ಕೆ ಏನಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು
ಫಸ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ಬೆಳಗ್ಗೆ ಬೇಗ ಎದ್ದು ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದು ಮನೆ ಕೆಲಸ ಅದು ಇದು ಕ್ಲೀನಿಂಗು ಅನ್ನೋವಷ್ಟರೊಳಗೆ ನನಗೂ ಕೂಡ ಒಂಥರ ಸಾಕು ಅನ್ನಿಸ್ಬಿಡುತ್ತೆ. ಏನಕ್ಕಾದ್ರೂ ಓಡಾಡ್ತೀನಪ್ಪ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಪಾಪ ಏನು ಮಾಡೋದು, ಅವ್ರಿಗೂ ತುಂಬ ಬೇಜಾರಾಗ್ತಾ ಇರತ್ತೆ. ಹಿಂಗೆ ಬರೋದು ಹಿಂಗೆ ಹೋಗೋದು ಅಂತಂದರೆ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಫ್ಯಾಮಿಲಿಗೆ ತುಂಬ ಅಟ್ಯಾಚ್ ಆಗಿರ್ತಾರೆ. ಸಡನ್ನಾಗಿ ಹಿಂಗೆ ಬರೋದು ಹೋಗೋದು ಅಂದರೆ ಎಂಥರ್ಗೂ ಬೇಜಾರು ಆಗೇ ಆಗುತ್ತೆ. ಕೆಲವೊಬ್ಬೊಬ್ಬರು ಕೇಳ್ತಾರೆ ಸಂಬಳ ಎಷ್ಟು ಬರುತ್ತೆ, ನಿಮ್ಗೇನು ಚೆನ್ನಾಗಿ ಸಂಬಳ ಬರುತ್ತೆ ಹಾಗೆ ಹೀಗೆ ಅಂತ. ಸಂಬಳದ ಮ್ಯಾಟ್ರೇ ಬರೋಲ್ಲ ಇಲ್ಲಿ. ಯಾಕಂದರೆ 10,000 ಸಂಬಳ ತೊಗೊಂಡ್ರೆ 10,000ದ ಕಮಿಟ್ಮೆಂಟ್ ಇರುತ್ತೆ. 1,00,000 ಸಂಬಳ ತಗೊಂಡ್ರೆ 1,00,000ದ ಕಮಿಟ್ಮೆಂಟ್ ಇರುತ್ತೆ. 50,000 ತಗೊಂಡ್ರೆ 50,000ದ ಕಮಿಟ್ಮೆಂಟ್ ಇರುತ್ತೆ. ಸೊ ಎಲ್ಲ ಕಡಿಮೆ, ಅತಿ ಕಡಿಮೆ ಜನ ಸೇವಿಂಗ್ಸ್ ಮಾಡೋದು ಅಥವಾ ತುಂಬ ರಿಚ್ ಆಗಿರೋದು ಅಂದರೆ ಯಾವ ಥರ ಅಂತಂದರೆ ತಂದೆ ತಾಯಿ ಅಥವಾ ಅತ್ತೆ ಮಾವನ ಸಪೋರ್ಟ್ ಇರೋದರಿಂದ. ಫ್ಯಾಮಿಲಿ ಸಪೋರ್ಟು ಯಾವ ಗಂಡು ಮಕ್ಕಳಿಗಿರುತ್ತೆ, ಆ ಗಂಡು ಮಕ್ಳು 100% ಸ್ವಲ್ಪ ಉಸಿರೇಳ್ಕೊಳಕ್ಕಾದ್ರೂ ಅವರಿಗೆ ಒಂಚೂರು ಅವಕಾಶ ಇರುತ್ತೆ. ಬಟ್ ಯಾವುದೂ ಸಪೋರ್ಟ್ ಇಲ್ದಲೇ ಒಂದು ದುಡಿಮೇಲಿ ಜೀವನ ಮಾಡಬೇಕು, ಅದು ಬೆಂಗಳೂರು ಲೈಫಲ್ಲಿ ಅಂತಂದರೆ ಅದು ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಅದು ನಮ್ಮ ಶಿವವ್ರ ಲೈಫಲ್ಲೂ ಹಾಗೆ ನಡೀತಾ ಇದೆ. ನನಗೊಂದೊಂದು ಸಲ ನೆನೆಸ್ಕೊಂಡ್ರೆ ಅವ್ರ ಕಮಿಟ್ಮೆಂಟ್ ಎಲ್ಲ ತುಂಬ ಬೇಜಾರು ಅನಿಸ್ತಾ ಇರುತ್ತೆ. ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ, ನನಗೆ ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ಎಲ್ಪ್ ಮಾಡ್ತೀನಿ. ಬಟ್ ಅತಿಯಾಗಿ ಮಾಡಲಿಕ್ಕೆ ಆಗಲ್ಲ. ಸೊ ನನಗೂ ಕೂಡ ಆರೋಗ್ಯ ಸಮಸ್ಯೆ ಇರೋದರಿಂದ ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕೂ ಕೂಡ ಆಗ್ತಾಯಿಲ್ಲ. ಎಲ್ಲ ಕಮಿಟ್ಮೆಂಟ್ಗಳ ನಡುವೆ ಊಟ ಮಾಡಿಕೊಂಡು ಲೈಟಾಗಿ ಏನಾದರೂ ಮಾಡು ಅಂದಿದ್ರು. ಹಾಗೆ ಚಿತ್ರಾನ್ನ ಮಾಡಿಕೊಟ್ಟೆ. ಸ್ವೀಟ್ಗೆ ಕೊಬ್ಬರಿ ಮಿಠಾಯಿ ಮಾಡಿದ್ನಲ್ಲ ಅದೇ ತಿಂದ್ಕೊಂಡ್ರು. ಸುಮಾರು ಒಂದು 8:30 ಆಗಿತ್ತು. ಆವಾಗ ಸ್ನಾನ ಎಲ್ಲ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿ ರಾಯರಿಗೆ ರೆಡಿಯಾಗಿ ಆಟೋ ಬಂತು. ಆಟೋದಲ್ಲೇ ಹೊರಟರು. ಈ ಸಲ ಯಾವ ಥರ ಆಯಿತು ಅಂತಂದರೆ, ನಾನು ಬಾಯಿ ಹೇಳ್ಬೇಕಂತ ಆ ಕಡೆ ಹೋಗೋ ಅಷ್ಟರೊಳಗೆ ಅವನು ಆಟೋದನ್ನು ಮೂವ್ ಮಾಡೇ ಬಿಟ್ಟ. ಅವನಿಗೆ ಅಷ್ಟು ಅರ್ಜೆಂಟ್ ಏನಿತ್ತೋ ಏನೋ ನನಗೆ ಗೊತ್ತಿಲ್ಲ. 1 ಸೆಕೆಂಡ್ ಕೂಡ ಅವ್ರ ಜೊತೆಲಿ ನನಗೆ ಮಾತಾಡೋಕ್ಕಾಗಲಿಲ್ಲ. ಅಷ್ಟು ಬೇಗ ಅವನು ಆಟೋನೇ ಮೂವ್ ಮಾಡಿಬಿಟ್ಟ. ಅವ್ರನ್ನ ಕಳಿಸಿ ಮನೆಯೊಳಗೆ ಬಂದು ಏನೋ ಒಂಥರ ಬೇಜಾರು ಅನ್ನಿಸ್ಬಿಡ್ತು. ಪ್ರತಿ ಸಲ ಬೆಳಗ್ಗೆ ಟೈಮಲ್ಲಿ ಹೋಗ್ತಾಯಿದ್ರು, ಈ ಸಲ ನೈಟ್ ಟೈಮಲ್ಲಿ ಹೋಗಿದ್ದು ಏನೋ ಒಂಥರ ಸಿಕ್ಕಾಬಟ್ಟೆ ಬೇಜಾರು ಅನ್ನಿಸ್ಬಿಡ್ತು ನನಗೆ. ಮನೆ ಒಳಗೆಲ್ಲ ಒಂಥರ ಏನೋ ಒಂಥರ ಅದನ್ನು ಹೇಳೋಕ್ಕಾಗಲ್ಲ. ಪ್ರತಿ ಸಲವೂ ಅದೇ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಬೆಳಗ್ಗೆನೇ ಅವರು ಹೊರಟ್ಬಿಡೋರಲ್ಲ, ಅವಾಗೇನು ಅನ್ನಿಸ್ತಿರ್ಲಿಲ್ಲ. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಸಂಜೆ ಆದಮೇಲೆ ಹೊರಟ್ರಲ್ಲ ಅವಾಗ ಒಂಥರ ಬೇಜಾರು ಅನಿಸುತ್ತೆ. ಇದು ನೆಕ್ಸ್ಟ್ ಡೇ ಸೋಮವಾರ ನೈಟ್ದು ವೀಡಿಯೋ. ಊರಿಗೆ ಹೊರಟಿದ್ವಿ ನಾವು. ನೋಡ್ತಾ ಇರ್ಬೋದು ಟ್ರಾಫಿಕ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ವೀಕೆಂಡ್ ಏನಿಲ್ವಲ್ಲ, ಟ್ರಾಫಿಕ್ ಇರಲ್ಲ ಅಂತ ನಾನು ಅಂದ್ಕೊಂಡೆ. ಹೋಗ್ಬೋದು, ಆರತಿ ಅಷ್ಟರೊಳಗೆಲ್ಲ ಊರಿಗೆ ಹೋಗ್ತೀನಿ ಅಂತ. ಬಟ್ ಆಗಲಿಲ್ಲ. ನಾವು ಊರಿಗೆ ಹೋಗೋಷ್ಟರೊಳಗೇ 12 ಗಂಟೆ ಆಗಿತ್ತು. ಆವಾಗಿನ ದೇವ್ರ ಉತ್ಸವ ಎಲ್ಲ ಮಾಡಿಕೊಂಡು ಆರತಿ ಮುಗಿಸ್ಕೊಂಡು ಬರ್ತಾಯಿದ್ರು. ಆವಾಗ ನಮ್ಮ ಅಣ್ಣನ ಮಗ ಅರಸೀಕೆರೆಗೆ ಬಂದು ಕರ್ಕೊಂಡು ಹೋದ. ಬಸ್ನವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ, ಪಾಪು ಇದೆ ಸ್ವಲ್ಪ ಸ್ಟಾಪ್ ಕೊಡಿ ಇಲ್ಲೇ ಇಳ್ಕೊಳ್ತೀವಿ ಅಂತೇಳಿ. ಬಸ್ನವರು ಕಂಡಕ್ಟರ್ ಇರ್ತಾರಲ್ಲ, ಅವರು ಎಲ್ಪೇ ಮಾಡಲಿಲ್ಲ. ಈ ಫ್ರೀ ಬಸ್ ಚಾರ್ಜ್ ಏನಿದೆ ಇದು ನಿಲ್ಸೋವರೆಗೂ ನಾವು ಎಲ್ಪ್ ಮಾಡೋಕ್ಕಾಗಲ್ಲ ಅಂತಂದರು. ಇನ್ನು ಅವ್ರ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಡೈರೆಕ್ಟು ಅಲ್ಲೇ ಟವನ್ನಲ್ಲಿ ಇಳ್ಕೊಂಡು ಅಲ್ಲಿಂದ ನಮ್ಮ ಅಣ್ಣನ ಮಗಂಗೆ ಫೋನ್ ಮಾಡಿಕೊಂಡು ಮತ್ತೆ ಊರಿಗೆ ಬಂದಿದ್ದಾಯಿತು. ಸೊ ಈ ಸಲ ಸಿಂಪಲ್ಲಾಗಿ ಮಾಡಿರೋದು, ಯಾವುದೇ ಲೈಟಿಂಗ್ಸ್ ಏನು ಬಿಟ್ಟಿಲ್ಲ. ಯಾಕಂತಂದರೆ ದೇವಸ್ಥಾನ ಕಟ್ಟಿಸ್ತಾ ಇರೋದ್ರಿಂದ ಇನ್ನೊಂದು 5-6 ತಿಂಗಳಲ್ಲೆಲ್ಲ ಫಿನಿಶಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಮಾಮೂಲಿ ಯಾವ ಜಾತ್ರೆ ಟೈಮಿಗೆ ಮಾಡಲೇಬೇಕಲ್ವ ಪೂಜೆನ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ತಾ ಇರೋದು. ಪ್ರತಿಯೊಂದು ಮಕ್ಕಳೂ ಆರತಿ ಹೊತ್ತಿದ್ರಂತೆ. ಸೊ ಅವ್ರ ಮೇಲೆಲ್ಲ ಒಂಥರ ಏನಂದರೆ ದೇವ್ರು ಬರೋ ಥರ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ರು. ಸ್ವಲ್ಪ ನಾವು ಹೋಗೋ ಅಷ್ಟರೊಳಗೆ ನಮಗಿದೇ ಒಂದು ನೆನಪಾಯ್ತು ಅಷ್ಟೇ. ಆದರೆ ನೋಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು. ಆದರೆ ಏನು ಮಾಡೋದು, ನಾವು ಹೋಗೋ ಅಷ್ಟರೊಳಗೆ ಟೈಮಾಗಿ ಹೋಗಿತ್ತು. ಆದರೂ ಏನೂ ಮಾಡೋಂಗಿಲ್ಲ. ನಾನು ನೈಟ್ ಉತ್ಸವ ಎಲ್ಲ ಮಾಡ್ತಾಯಿದ್ರು ಪ್ರತಿ ವರ್ಷವೂ. ಆರತಿ ಎಲ್ಲ ಮುಗಿದ್ಮೇಲೆ, ಆರತಿ ಅಂದರೆ ನಿಮಗೆ ಗೊತ್ತಿರುತ್ತೆ ತಂಬಿಟ್ಟಲ್ಲಿ ಮಾಡೋ ಅಂಥದ್ದು. ಸೊ ಅದೆಲ್ಲ ಮುಗಿದ್ಮೇಲೆ ಊರು ತುಂಬ ಎಲ್ಲ ಉತ್ಸವ ಮಾಡ್ತಾಯಿದ್ರು. ಎಲ್ಲ ದೇವ್ರನ್ನೂ ಕೂರಿಸ್ಕೊಂಡು ಟ್ಯಾಕ್ಟ್ರ್ ಮೇಲೆ ಕೂರಿಸ್ಕೊಂಡು ಉತ್ಸವ ಮಾಡೋದು, ಅಥವಾ ಒಂದು ಕಾಮಿಡಿ ಆಗಿರಲಿ ಮತ್ತೊಂದು ಎಲ್ಲ ತುಂಬ ಚೆನ್ನಾಗಿರ್ತಿತ್ತು. ನೈಟ್ ಪೂರ್ತಿ ಯಾರೂ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಅಪರೂಪಕ್ಕೆ ಎಲ್ಲ ಫ್ಯಾಮಿಲಿಗಳು ಎಷ್ಟೆಷ್ಟು ವರ್ಷದಿಂದನೂ ದೂರ ಇರ್ತಿದ್ವಲ್ಲ, ನಾವೆಲ್ಲ ಒಟ್ಟಿಗೆ ಸೇರೋದು, ಮಾತಾಡೋದು, ಹರಟೆ ಹೊಡಿಯೋದು ಇದೆಲ್ಲ ಇರ್ತಿತ್ತು. ಆದರೆ ಈ ಸಲ ಆ ಥರ ಏನೂ ಇರಲಿಲ್ಲ. ಯಾಕಂದರೆ ಹೇಳೋದ್ನಲ್ಲ, ರೀಸನ್ ಅದೇನೆ, ದೇವಸ್ಥಾನ ಕಟ್ಟಿಸ್ತಾ ಇರೋದ್ರಿಂದ ಗ್ರ್ಯಾಂಡಾಗಿ ಮಾಡಿಲ್ಲ. ಸೊ
ನೋಡೋಣ ನೆಕ್ಸ್ಟ್ ವರ್ಷಕ್ಕೆ ಅಥವಾ ದೇವಸ್ಥಾನ ಕಟ್ಟಿ ಓಪನಿಂಗಿಗೆ ಯಾವ ಥರ ಮಾಡ್ತಾರೆ ಅಂತ ಆವಾಗ ವಿಡಿಯೋ ಶೇರ್ ಮಾಡ್ಕೋತೀನಿ. ಸೊ ಎಲ್ಲ ಹೆಣ್ಮಕ್ಳು ಸ್ಯಾರಿ ಲೆಹೆಂಗಾ ಹಾಕ್ಕೊಂಡು ಮಿಂಚ್ತಾ ಇದ್ದಾರೆ. ಸೊ ನಾನು ಕೂಡ ಒಂದು ಕಡೆ ಮಿಸ್ ಮಾಡ್ಕೋತೀನಿ. ಆದಷ್ಟು ಬೇಗ ಮನೆ ಆದರೆ ನಾನು ಕೂಡ ಈ ಥರ ಎಲ್ಲ ಹೋಗ್ಬೋದು ಅನ್ನೋದೊಂದು ಏನು ಹೇಳ್ತಾರೆ ಅದೊಂದು ಖುಷಿ ನಮಗೂ ಕೂಡ ಈ ಥರ ಎಲ್ಲ ಹೋಗೋಕ್ಕೆ. ಮೊದಲೆಲ್ಲ ಈ ಥರ ಆರತಿ ಹೊತ್ಕೊಳ್ಳೋದು, ಊರು ತುಂಬ ಸುತ್ತೋದು, ದೇವ್ರುಗಳ ಜೊತೆ ಎಲ್ಲ ಓಡಾಡೋದು, ಇದೆಲ್ಲ ನೆನೆಸ್ಕೊಂಡ್ರೆ ಹಳೇದೆಲ್ಲ ನೆನಪಾಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಹೆಣ್ಮಕ್ಳುಗಳಿಗೂ ಏನೋ ಗೊತ್ತಿಲ್ಲ, ಅದು ಒಂದೊಂದು ಸಲ ಅದು ಸೌಂಡ್ ಬರುತ್ತಲ್ವ, ಬಡಿತಾ ಇರೋ ಸೌಂಡು, ಅದಕ್ಕೂ ಕೂಡ ಈ ಥರ ಎಲ್ಲ ಆಗುತ್ತೆ ಅಂತಾರೆ. ಕೆಲವೊಬ್ಬೊಬ್ರು ಏನಾರ ಕೆಟ್ಟ ಶಕ್ತಿ ಇದ್ರೂ ಆ ಥರ ಎಲ್ಲ ಆಡ್ತಾರೆ ಅಂತಾರೆ, ಏನೋ ಗೊತ್ತಿಲ್ಲ. ಸೊ ಸುಮಾರು ಜನಕ್ಕೆ ಆ ಥರ ಈ ಥರ ಎಲ್ಲ ಹಿಂಗೆ ಕುಣಿಯೋದು ಇದು ಮಾಡೋದು ಎಲ್ಲ ಮಾಡ್ತಿದ್ರಂತೆ. ಸೊ ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿತ್ತು ನಮ್ಮ ಅದಕ್ಕೆ. ಬಂದ ತಕ್ಷಣವೇ ಕಳಿಸ್ಕೊಂಡು ನಾನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿಕೊಂಡೆ, ನನಗೂ ಒಂದು ನೆನಪಾಗಿ ಉಳಿಯುತ್ತೆ ಅಂದ್ಬಿಟ್ಟು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಎಲ್ಲ ಒಂದು 3-4 ದೇವಸ್ಥಾನ ಇದೆ. ಎಲ್ಲ ಹತ್ರಕ್ಕೂ ಹೋಗಿ ದೇವರಿಗೆ ಆರತಿ ಬೆಳಗ್ಗೆ ಫುಲ್ಲು ಒಂದು ಊರು ಸುತ್ತ ಒಂದು ಇದು ಏನು ಹೇಳ್ತಾರೆ ಮೆರವಣಿಗೆ ಅಂತನೋ ಏನೋ ಹೇಳ್ತಾರೆ ಅನ್ಕೋತೀನಿ. ಆ ಥರ ಎಲ್ಲ ಫುಲ್ ಒಂದು ಊರು ಸುತ್ತ ಬರ್ತಾರೆ ಆರತಿ ಹೊತ್ಕೊಂಡು. ಒಂಥರ ಚೆನ್ನಾಗಿರುತ್ತೆ ಅವತ್ತಿಂದು ದಿನ. ಒಂದು 12 ಗಂಟೆವರೆಗೂ ಅದೇ ನಡೆದಿದೆ. ನಾವು ಬರೋದಿನ್ನೊಂದು 10 ನಿಮಿಷ ಮೊದಲು ಬಂದುಬಿಟ್ಟಿದ್ರೆ ಸಿಗ್ತಿತ್ತು. ಅವಾಗಿನ ಮುಗಿಸಿ ದೇವಸ್ಥಾನದಿಂದ ಬರ್ತಾಯಿತ್ತು ನಮ್ಮ ಚಿಕ್ಕಪ್ಪ, ಅವರೇ ಪೂಜೆ ಮಾಡೋದು. ಈಗ ಬಂದರೆ ಎಲ್ಲ ಮುಗ್ದಾದ್ಮೇಲೆ ಬಂದ್ರಲ್ಲ ಅಂತ ಅಂತಿತ್ತು. ಇನ್ನೇನು ಮಾಡೋದು, ನಮಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು. ಈ ಸಲ ಕಳಸ ಹೊತ್ತಿದ್ದು ನನ್ನ ತಂಗಿ ಮಗಳು ಖುಷಿನೇ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಯಾಕೋ ನನ್ನ ಮೊಬೈಲು ತುಂಬ ವಿಡಿಯೋ ಎಲ್ಲ ತುಂಬ್ಕೊಂಬಿಟ್ಟು ಒಂಥರ ಹ್ಯಾಂಗಾಗೋ ಥರ ಆಗ್ತಾಯಿತ್ತು. ಅದಕ್ಕೇನೆ ಅದು ಕಟ್ ಥರ ಬರ್ತಾಯಿದೆ ವಿಡಿಯೋನ. ರಾತ್ರಿನೂ ಕಳಸ ಹೊತ್ತಿದ್ದು ಅವಳೇ. ಇನ್ನು ಬೆಳಗ್ಗೆ ಮಣೆವು ಹಾಕೋದು ಅಂತ ಹೇಳ್ತಾರೆ. ನಮ್ಮೂರಲ್ಲಿ ಜಾಸ್ತಿ ಪುರಿಕಾರ ಮಾರೋದ್ರಿಂದ ಎಲ್ಲ ಒಂದು ಹತ್ರ ಸುರಿದ್ಬಿಟ್ಟು ಬಾಳೆಹಣ್ಣಿನ ರಸಾಯನ ಎಲ್ಲ ಮಾಡಿ ದೇವ್ರನ್ನೆಲ್ಲ ಕುಣಿಸೋದು, ಮಣೆವು ಹಾಕೋದು ಆ ಥರ ಎಲ್ಲ ಇರುತ್ತೆ. ಸೊ ದೂತಪ್ಪ, ಕೆಂಚಪ್ಪ ಮತ್ತು ಹೊಳಲ್ಕೆರೆ ಅಮ್ಮ. ಇನ್ನೊಂದು ಬರ್ತಿತ್ತು ದೇವಮ್ಮ ಅಂತ ಹೇಳ್ಬಿಟ್ಟು, ಆ ದೇವ್ರನ್ನ ಈ ಸಲ ಕರ್ಕೊಂಡು ಬಂದಿಲ್ಲ. ಯಾಕಂದರೆ ಯಾವುದೋ ಯಾವುದೋ ಊರಿಗೆ ಹೋಗಿತ್ತಂತೆ ದೇವರು. ಬೇರೆ ಯಾರೋ ಕರ್ಕೊಂಡು ಹೋಗಿದ್ದಾರೆ, ಅದಕ್ಕೋಸ್ಕರ ಕರ್ಕೊಂಡು ಬಂದಿಲ್ಲ. ಇನ್ನೇನು ಓಪನಿಂಗಿಗೆ ಕರ್ಕೊಂಡು ಬರ್ತಾರೆ ಅಂತ ಅನ್ಕೋತೀನಿ.
ಸೊ ನೋಡಿದ್ರಲ್ಲ, ಇದೇ ಮಣೆವಾಗೋದು ಅಂದರೆ. ಇದು ಲಾಸ್ಟಲ್ಲಿ ಹುಡುಗರೆಲ್ಲ ದೇವ್ರನ್ನ ರೇಗಿಸೋದು ಅಂತ ಹೇಳ್ತಾರೆ. ಅದು ಇನ್ನೂ ಜಾಸ್ತಿ ಅಂದರೆ ಜಾಸ್ತಿ ಕುಣಿಸ್ತಾರೆ ದೇವ್ರನ್ನ. ಬಟ್ ಈ ಸಲ ಇನ್ನೂ ಸ್ವಲ್ಪ ಕಡಿಮೆನೇ, ಯಾಕಂದರೆ ಮೊದಲು ಥರ ಯಾರೂ ಇವಾಗ ಅಷ್ಟು ದೇವ್ರು ಕುಣಿಸೋದು ಅದೆಲ್ಲ ಮಾಡಲ್ಲ. ನಮ್ಮ ಚಿಕ್ಕಪ್ಪ ಅವರೆಲ್ಲ ಇದ್ರು, ಈಗ ಅವರೆಲ್ಲ ತೀರೋದ್ರು. ಒಂಥರ ಚೆನ್ನಾಗಿರ್ತಿತ್ತು ಆವಾಗ. ಇವಾಗಲೂ ಏನೋ ಒಂಥರ ಖುಷಿಯಾಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಅರಸೀಕೆರೆಗೆ ಹೋಗ್ಬಿಟ್ಟು ಬಂದು ಪೂಜೆ ಸಾಮಾನೆಲ್ಲ ತಗೊಂಡು ಬಂದೆ.
ತುಂಬ ದಿನ ಆಗಿತ್ತು ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು, ಹಾಗಾಗಿ ದೇವರಿಗೆ ಮಡ್ಲಕ್ಕಿನೂ ಕೊಟ್ಬಿಟ್ಟು ಹಾಗೆ ಪೂಜೆ ಮಾಡಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಶಿವವ್ರು ಏನಾದರೂ ಇದ್ದಿದ್ರೆ ಸೀರೆ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಪಾಪ ಅವರು ಜಾತ್ರೆ ದಿನವೇ ಡ್ಯೂಟಿಗೆ ಹೋಗ್ಬೇಕಾಗಿ ಬಂತು. ಹಾಗಾಗಿ ನಾನು ಎಲ್ಲ ದೇವ್ರಿಗೂ ಒಂದೊಂದು ಹೂನಾರ ತೊಗೊಂಡು ಒಂದು ಬ್ಲೌಸ್ ಪೀಸ್ ತೊಗೊಂಡು ಬಂದು ಮಡ್ಲಕ್ಕಿ ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಶಿವವ್ರು ಬಂದಾಗ ಒಂದು ಸಲ ನಮ್ಮ ಅಣ್ಣವ್ರ ಮನೆಗೆ ಕರ್ಕೊಂಡು ಬಂದು ದೇವ್ರನ್ನ ಪೂಜೆ ಮಾಡಿಸಿ, ನಾವು ಮನೆ ಕಟ್ಟೋದು ಶುರು ಮಾಡೋದಕ್ಕೂ ಮೊದಲು ಸ್ವಲ್ಪ ದೇವ್ರನ್ನೆಲ್ಲ ಕೇಳಿಬಿಟ್ಟು ಆಮೇಲೆ ಶುರು ಮಾಡಬೇಕು. ಯಾಕೆಂದರೆ ಊರಿನ ಗ್ರಾಮ ದೇವತೆ ಆಗಿರೋದ್ರಿಂದ ಅವರಿಲ್ದಲೇ ಯಾವ ಕೆಲಸನೂ ಮಾಡೋದಷ್ಟು ಸರಿಯಲ್ಲ. ನಮ್ಮ ಅಣ್ಣಂತೂ ಯಾವಾಗಲೂ ನಮ್ಮ ಅಣ್ಣನ ಮತ್ತಿಗೆ ಬೈತಾ ಇರ್ತಾರೆ, ಮೊದಲು ದೇವ್ರ ಪೂಜೆ ಮಾಡಿಸು, ಗ್ರಾಮ ದೇವ್ರ ಆಶೀರ್ವಾದ ಇರಬೇಕು ಅಂತ. ಈ ಸಲ ನನ್ನ ಜಾತ್ರೆಗೆ ಮೇಯ್ನ್ ಬರಲಿಕ್ಕೆ ಕಾರಣವೇ ಶಿವರು, ನಮ್ಮ ಅಣ್ಣವರು. ನಾನು ಅಷ್ಟಾಗಿ ಆಸೆನೇ ಪಡ್ತಾ ಇರಲಿಲ್ಲ, ಯಾಕಂದರೆ ಓಡಾಡೋದು ಅಂದರೆ ಸ್ವಲ್ಪ ನನಗೆ ಬೇಜಾರು ಅನಿಸ್ಬಿಡುತ್ತೆ. ಎಷ್ಟಂತ ಜರ್ನಿ ಮಾಡೋಣ, ಓಡಾಡಿ ಸಾಕಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ಶಿವರು ಮನೆ ಎಲ್ಲ ಕಟ್ಟಿಸ್ಬೇಕಂತ ಇದ್ದೀವಿ, ಮನೆ ಹಿಡಿದ್ರೆ ಮತ್ತು ಸುಮ್ಮನೆ ಪ್ರಾಬ್ಲಮ್ ಆಗೋದೆಲ್ಲ ಬೇಡ, ಫಸ್ಟು ಊರ ದೇವ್ರಿಗೆ ಪೂಜೆ ಮಾಡಿಸ್ಬಿಡು, ಆಮೇಲೆ ನೋಡೋಣ ಎಲ್ಲ ಅವರೇ ಏನು ಒಳ್ಳೆಯದು ಕೆಟ್ಟದೆಲ್ಲ ದೇವ್ರಿಗೆ ಗೊತ್ತಿರುತ್ತೆ, ಅವರೇ ಒದಗಿಸ್ಕೊಡ್ತಾರೆ ಎಲ್ಲ ಕಾರ್ಯನೂ ಆಗೋ ಥರ ಅಂತ. ಏನೋ ಅವ್ರ ನಂಬಿಕೆ ಯಾಕೆ ಇದು ಮಾಡೋಣ. ನಾನು ಹುಟ್ಟಿ ಬೆಳೆದಿರೋದ್ರೆಲ್ಲ ಇಲ್ಲೇ ಆಗಿರೋದ್ರಿಂದ ದೇವ್ರುಗಳ ಮೇಲೆ ಸ್ವಲ್ಪ ನನಗೆ ಭಯ ಅಂದರೆ ಜಾಸ್ತಿನೇ. ಎಲ್ಲ ಸಣ್ಣ ಪುಟ್ಟದಕ್ಕೂ ನಂಬ್ತಾ ಇರ್ತೀನಿ, ಏನಾದ್ರೂ ಒಂದು ನಂಬ್ತಾ ಇರ್ತೀನಿ. ಮತ್ತು ನನಗೆ ಇವತ್ತೊಂದು ಲೈವಲ್ಲೇ ನನಗೆ ಒಂದು ದೇವ್ರ ಮೇಲೆ ಇನ್ನೂ ನಂಬಿಕೆ ಬರೋ ಥರ ಆಗಿದೆ. ಅಂದರೆ ಮೊಬೈಲ್ ಕಳೆದೋಗಿತ್ತು ನಂದು, ಮಣೆವೆಲ್ಲ ಹಾಕಿ ಮುಗಿಯೋಷ್ಟರೊಳಗೆ ಮೊಬೈಲು ಯಾರು ತೊಗೊಂಡಿದ್ದಾರೆ ಅವ್ರು ಅದು ಹೆಂಗೆ ತಂದಿಡ್ತಾರೋ ಏನೋ ಗೊತ್ತಿಲ್ಲ, ನನಗೆ ಮೊಬೈಲ್ ಸಿಗಬೇಕಷ್ಟೇ. ನೀನು ಹೋಗಿ ಆ ದೇವಸ್ಥಾನದಲ್ಲಿ ಗದ್ಗೆ ಆಗೋದು ಅಂತೀವಿ, ಅಂದರೆ ಕೂರಿಸೋದಕ್ಕೆ ಗದ್ಗೆ ಅಂತ ಹೇಳ್ತೀವಿ, ಆಗ ಅಷ್ಟರೊಳಗೆ ಮೊಬೈಲ್ ಸಿಗಬೇಕು ಅಂತ ಏನೋ ನನ್ನ ಮನಸ್ಸಲ್ಲಿ ಬೇಡಿಕೊಂಡು ನಾನು ನನ್ನ ಶಕ್ತಿ ಇರೋವಷ್ಟು ಹರಕೆ ಮಾಡಿಕೊಂಡೆ ಅಷ್ಟೇ. ದೇವ್ರ ಗದ್ಗೆಯಾಗ 5 ನಿಮಿಷಕ್ಕೆ ನಮ್ಮ ಚಿಕ್ಕಪ್ಪ ಫೋನ್ ಮಾಡ್ತು, ಮೊಬೈಲ್ ಸಿಕ್ಕಿದೆ ಬಾ ಅಂತ ಹೇಳ್ಬಿಟ್ಟು. ದೇವ್ರ ಕೆಳಗಡೆ ಮೊಬೈಲು ಯಾರೋ ಇಟ್ಬಿಟ್ಟು ಹೋಗಿದ್ದಾರೆ. ಅದೊಂಥರ ನನಗೆ ಮಿರಾಕಲ್ ಅನ್ನಿಸ್ತು. ಯಾಕಂದರೆ ನಾನು ಮನಸ್ಸಲ್ಲಿ ಬೇಡ್ಕೊಂಡಿರೋದು ಅಲ್ಲಿ ತಗೊಂಡಿರೋರ್ಗೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬಟ್ ಅವ್ರು ಹೆಂಗೆ ತಂದು ಇಟ್ಟರು ಅನ್ನೋದೂ ಗೊತ್ತಿಲ್ಲ. ಯಾರಾದರೂ ಆಗಿರಲಿ, ಒಂದು ಸಲ ಮೊಬೈಲ್ ಕೈ ತಪ್ಪೋಯ್ತು ಅಂದರೆ ಯಾರೂ ತಂದುಕೊಡಲ್ಲ. ಇಲ್ಲ ಮೊಬೈಲ್ನೆಲ್ಲ ಫುಲ್ಲು ಕ್ಲೀನಪ್ ಮಾಡಿಬಿಟ್ಟು ಸಿಮ್ಮೆಲ್ಲ ತೆಗ್ದು ಎಸ್ಬಿಟ್ಟು ಏನೋ ಒಂದು ಮಾಡ್ಕೊಂಡು ಯೂಸ್ ಮಾಡ್ತಾರೆ ಹೊರತು ಯಾರೂ ತಂದಿಡಲ್ಲ. ಬಟ್ ಮೊನ್ನೆ ಆಗಿರೋದ್ರಲ್ಲಿ ಮೊಬೈಲ್ ತಂದಿಟ್ಟರು. ಸೊ ನನಗದು ನಂಬೋಕ್ಕೆ ಆಗಲಿಲ್ಲ. ಆವಾಗ ಇನ್ನೂ ದುಪ್ಪಟ್ಟು ನಂಬಿಕೆ ಹೊತ್ತು ನನಗೆ ದೇವ್ರ ಮೇಲೆ. ಸೊ ಇಷ್ಟು ದಿನ ಬೈಕೋತಿದ್ದೆ ನಾನು, ನನ್ನನ್ನು ಕೈ ಬಿಟ್ಬಿಡ್ರಿ, ತಂದೆ ತಾಯಿ ಎಲ್ಲರೂ ಕಳ್ಕೊಳ್ಳೋ ಥರ ಮಾಡಿದ್ರಿ, ಯಾವ ದೇವರು ಇಲ್ಲ ಏನೂ ಇಲ್ಲ ಅಂತ. ಆದರೆ ಅದೆಲ್ಲ ಸುಳ್ಳು, ನಾವಿದ್ದೀವಿ ಅನ್ನೋದನ್ನು ಮತ್ತೆ ಅವರು ಪ್ರೂವ್ ಮಾಡಿದ್ರು. ಇನ್ನು ನಾವು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಇನ್ನು ನಮ್ಮ ಅದಕ್ಕೆ ಅಡುಗೆ ಮಾಡ್ತಾಯಿದ್ರು ಅವರು. ಇವತ್ತು ಈ ದೇವ್ರಿಗೆ ನಾನ್ ವೆಜ್ ಆಗುತ್ತೆ, ಸೊ ನಾನ್ ವೆಜ್ ಮಾಡ್ತಾರೆ ಊರಲ್ಲೆಲ್ಲರೂ. ನಾನು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ನಮ್ಮ ಅತ್ತಿಗೆದು ಅಡುಗೆ ಆಗಿ ಅವರು ಎಡೆ ಎಲ್ಲ ಕೊಟ್ಟು ಬರೋಷ್ಟರೊಳಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು. ಮತ್ತು ಇನ್ನು ನಾನು ಊರಿಗೆ ಬೇರೆ ಹೊರಡೋದಿತ್ತು. ಸೊ ಹಾಗಾಗಿ ಬೇಗ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ನೋಡ್ತಾ ಇರ್ಬೋದು, ಹುಡುಗರೆಲ್ಲ ಜೊತೆಲಿ ಬರ್ತಾಯಿದ್ದಾರೆ. ಒಂಥರ ಖುಷಿ, ಜಾತ್ರೆ ಟೈಮಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಊರಲ್ಲಿ ಅದು ಕಡಿಮೆನೇ. ಇನ್ನು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿಕೊಂಡು ನಾವು ಕೂಡ ಬೆಂಗಳೂರಿಗೆ ಹೊರಟ್ವಿ. ನಾವು ಬೆಂಗಳೂರಿಗೆ ಬಂದು ತಲುಪೋಷ್ಟರೊಳಗೆ ನೈಟ್ 1 ಗಂಟೆ ಆಗೋಗಿತ್ತು. ಸೊ ಹೊರಡಲೇಬೇಕಾಗಿತ್ತು, ಹಾಗಾಗಿ ಯಮಭವಾನಿಗೆ ಕರ್ಕೊಂಡು ಬಂದಿದ್ದೆ, ಹಾಗಾಗಿ ಹೊರಟೆ. ಇದಿಷ್ಟು ನನ್ನ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 4 ದಿನದ್ದು ವಿಡಿಯೋನ ಒಂದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ರತಿಯೊಂದು ವಿಡಿಯೋಕ್ಕೂ ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.